Good morning, children. Today we'll deal with some grammar points which is related to Pada Parichayam, which you'll be having for 3 marks. You will be assessed for 3 marks in exams. Here, Upayukta Vyakarana Niyamaha. It is in page number 158. Please open page number 158. In this Upayuktaha Vyakarana Niyamaha, some grammar words have its own conditions. Okay, by applying some conditions, we will come to know what is its rule. Okay, so many rules we have gone through last year's only. So let us recall those. Some are new for this year also. For example, sma I told. For example, pathati sma. Pathati sma. This was discussed last year even. Pathati is in latlakara. Lat means present tense. After adding sma avyaya, the present tense changes into past tense. Pathati sma. Pathati is reading. Oduತ್ತಿದ್ದಾನೆ. When we add sma, it changes into past. Was reading. ಓದುತ್ತಿದ್ದನು. ವಾಸಿಸುತ್ತಿದ್ದನು. ಹೋಗುತ್ತಿದ್ದನು. ಸೊ ಹೇಗೆ ಹೇಳ್ತೀವಲ್ಲ ಆ ರೀತಿ ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್, ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗುತ್ತೆ, ಪ್ರೆಸೆಂಟ್ ಇರೋದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗುತ್ತೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇದೇ ಥರ ಕೆಲವೊಂದು ಉದಾಹರಣೆಗಳನ್ನು, ಸೊ ನಿಯಮಗಳನ್ನು ವಿ ಹ್ಯಾವ್ ಗಾನ್ ಥ್ರೂ ಲಾಸ್ಟ್ ಇಯರ್ ಓನ್ಲಿ. ಫ್ಯೂ ಲೆಟ್ ಅಸ್ ರಿಕಾಲ್ ದಿಸ್ ಇಯರ್. ಫಸ್ಟ್, ದ ವೆರಿ ಫಸ್ಟ್ ರೂಲ್ ಇಸ್ ಅಂತರಾಂತರೇಣ ಯುಕ್ತೆ. ಅಂತರಾಂತರೇಣ ಯುಕ್ತೆ ಮೀನ್ಸ್ ಅಂತರ ಅಂತರೇಣ ಏತಾಭ್ಯಾಂ ಯೋಗೆ ದ್ವಿತೀಯ ವಿಭಕ್ತಿ ಸ್ಯಾತ್. ವೆನ್ ದ ವರ್ಡ್ಸ್ antara and antarena. Antara and antarena. Antara means what? Between. Madhye. Antarena andreno? Except. Varjayitva. Varjayitva means except. Madhye means between. Varjayitva means except. When these two words are used, together will not be used. These two words will not be used together. Either this or this will be used. Antara and antarena. Antara, what is the meaning of antara? Madhye. Antarena is except. Example, I say one example in a sentence. Ramam antara Krishnaha api asti. Rama Krishnam antara ಗೋವಿಂದ ಅಸ್ತಿ ಅಂತ ಹೇಳ್ತೀನಿ. ಬಿಟ್ವೀನ್ ರಾಮ ಆ್ಯಂಡ್ ಕೃಷ್ಣ ಗೋವಿಂದ ಇಸ್ ದೇರ್. ಓಕೆ, ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಅಂತರ ತ್ವಾಂ ಮಾಂ ಹರಿಹಿ. ಅಂತರ ತ್ವಾಂ ಮಾಂ ಹರಿಹಿ ಅಂತ ಇದೆ. ಅಂತರ ತ್ವಾಂ ಮಾಂ ಹರಿಹಿ ಅಂತ ಇದೆ. ಏನಂದರೆ ತ್ವಾಂ ಅಂದರೆ ನಿನ್ನ ನನ್ನ ನಡುವೆ. ಬಿಟ್ವೀನ್ ಮೀ ಆ್ಯಂಡ್ ಯು ಹರಿ ಈಸ್ ದೇರ್. Antara can be used in the very first as very first word, or in between we can use. Mam tvam antara harihi also we can write. Mam tvam antara harihi. ನನ್ನ ನಿನ್ನ ನಡುವೆ ಅಂದರೆ ಮಧ್ಯದಲ್ಲಿ ಯಾರಿದ್ದಾರೆ? ಹರಿ ಇದ್ದಾನೆ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಸೊ ಇಲ್ಲಿ ಎಕ್ಸಾಂಪಲ್ ನಾವು ಜನರಲಿ ನಾವು ತೊಗೋಬೇಕಂದ್ರೆ ಏನು ಮಾಡ್ತೀವಿ? ನನ್ನ ನಿನ್ನ ಮಧ್ಯ, ಬಿಟ್ವೀನ್ ಮೀ ಆ್ಯಂಡ್ ಯು. ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ಕೇಸಸ್ ಗೊತ್ತಾಗಲ್ಲ, ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ವಿಭಕ್ತಿ ಗೊತ್ತಾಗುತ್ತೆ. ನನ್ನ ಮೀನ್ಸ್ ಷಷ್ಠಿ, ನಿನ್ನ ಇಸ್ ಷಷ್ಠಿ. ಸೊ ಷಷ್ಠಿ ಯೂಸ್ ಮಾಡಬೇಕು. ನನ್ನ ನಿನ್ನ ನಡುವೆ ಅಂದರೆ ನನ್ನ ಅಂದರೆ ಏನು? ಷಷ್ಠಿ ವಿಭಕ್ತಿ. ಮಮ ಬರಬೇಕು, ಮಮ ತವ ಬರಬೇಕು ಆ್ಯಕ್ಚುಲಿ. ಬಟ್ ಇಲ್ಲಿ ಮಾಮ್ ತ್ವಾಮ್ ಅಂತ ತೊಗೊಂಡಿದ್ದಾರೆ. ಮಾಮ್ ಅಂದರೆ ಯಾವ ವಿಭಕ್ತಿಯಲ್ಲಿ ಬರುತ್ತೆ? ದ್ವಿತೀಯ ವಿಭಕ್ತಿ. ತ್ವಾಮ್ ಇಸ್ ವಿಚ್ ವಿಭಕ್ತಿ? ದ್ವಿತೀಯ ವಿಭಕ್ತಿ. ಮಾಮ್ ಕಮ್ಸ್ ಅಂಡರ್ ಅಸ್ಮತ್ ಶಬ್ದ, ದೆನ್ ತ್ವಾಮ್ ಕಮ್ಸ್ ಅಂಡರ್ ಯುಷ್ಮ ಶಬ್ದ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ನನ್ನ ನಿನ್ನ ನಡುವೆ ಕನ್ನಡದಲ್ಲಿ ನಾವು ನೋಡ್ಕೊಂಡು ಹೋದರೆ ನನ್ನ ಅನ್ನೋದು ಷಷ್ಠಿ ವಿಭಕ್ತಿ. ನನ್ನ ಅಂದರೆ ಏನು? ಮಮ ಅಂತ ತೊಗೋಬೇಕಿತ್ತು. ನಿನ್ನ ಅನ್ನಕ್ಕೇನು? ದಟ್ ಈಸ್ ಆಲ್ಸೋ ಷಷ್ಠಿ. ತವ ಅಂತ ತೊಗೋಬೇಕಿತ್ತು. ಮಮ ತವ ಅಂತರ ಮಮ ತವ ಹರಿಹಿ ಅಂತ ತೊಗೋಬೇಕಿತ್ತು ರೂಲ್ ಪ್ರಕಾರ, ಇದ್ರ ಪ್ರಕಾರ ನೋಡ್ಬೇಕಂದ್ರೆ ವಿಭಕ್ತಿ ಪ್ರಕಾರ. ಬಟ್ ವೆನ್ ಅಂತರ ವರ್ಡ್ ಈಸ್ ಯೂಸ್ಡ್, ಓಕೆ, ದ ರಿಲೇಟೆಡ್ ವರ್ಡ್ ಶುಡ್ ಬಿ ಯೂಸ್ಡ್ ಇನ್ ದ್ವಿತೀಯ ವಿಭಕ್ತಿ, ದಟ್ ಈಸ್ ಯೂಸ್ಡ್ ತ್ವಾಂ ಮಾಂ ಹರಿಹಿ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ತಾನೆ?
ಶಾಲಾಂ ಅಂತರ ನದಿ ಉಪವನಂ ಅಸ್ತಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಶಾಲಾಂ ಅಂತರ, ಶಾಲಾಂ ಅಂತರ ಉಪವನಂ ಅಸ್ತಿ. ಶಾಲೆಯ ಮಧ್ಯದಲ್ಲಿ ಪಾರ್ಕ್ ಇದೆ. ಮಧ್ಯ ಅಂದರೆ ಬಿಟ್ವೀನ್ ಅಂತ ತಗೊಳ್ಳೋಂಗಿಲ್ಲ, ಇಲ್ಲಿ ಸೆಂಟರ್ ಅಂತ ತೊಗೋಬೋದು. ಇಲ್ಲಿ ಶಾಲಾಂ ಅಂತರ ಉಪವನಂ ಅಸ್ತಿ. ಅಂತರ ಅನ್ನೋದು ಯೂಸ್ ಆಗಿದೆ, ಅದರಿಂದ ಈ ಶಾಲಾಂ ಅನ್ನೋದು ಯಾವ ವಿಭಕ್ತಿಯಲ್ಲಿ ಯೂಸ್ ಮಾಡ್ತೀವಿ? ದ್ವಿತೀಯ ವಿಭಕ್ತಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಹರಿಂ ಅಂತರೇಣ ನ ಸುಖಂ. ಈಗ ಅಂತರೇಣ, ದೇ ಆರ್ ಸ್ಪೀಕಿಂಗ್ ಅಬೌಟ್ ಅಂತರೇಣ. ಎಕ್ಸೆಪ್ಟ್ ಹರಿ ಇಲ್ಲದೆ ಸುಖವಿಲ್ಲ, ದೇವನಿಲ್ಲದೆ ಸುಖವಿಲ್ಲ. ಹರಿ ಅಂದರೆ ಇಲ್ಲಿ ದೇವರು, ಯಾವ ಹರಿ ಫ್ರೆಂಡೋ ಅಣ್ಣನೋ ತಮ್ಮನೋ ಅಲ್ಲ, ಇದು ಹರಿ ಅಂತರ. ಹರಿಂ ಅಂತರ ಅಂತರೇಣ ನ ಸುಖಂ. ಹರಿಂ ಅಂತರೇಣ ನ ಸುಖಂ. ಅಂತರೇಣ ಅನ್ನೋದು ಯೂಸ್ ಆಗಿರೋದ್ರಿಂದ ಹರಿ ಶಬ್ದ ಏನಾಗಿದೆ? ದ್ವಿತೀಯ ವಿಭಕ್ತಿಯಲ್ಲಿ ಯೂಸ್ ಆಗಿದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ವೆನ್ ಅಂತರ ಆ್ಯಂಡ್ ಅಂತರೇಣ ಇತ್ತು ಅಂತಂದರೆ ನೀವೇನು ಮಾಡಬೇಕು? ದ್ವಿತೀಯ ವಿಭಕ್ತಿ ಯೂಸ್ ಮಾಡಬೇಕು. ಇವಾಗ ನಿಮಗೆ ಎಕ್ಸಾಮಲ್ಲಿ ಈ ಥರ ಸೆಂಟೆನ್ಸ್ ಕೊಡ್ತಾರೆ ಪದ ಪರಿಚಯದಲ್ಲಿ, ಲೈಕ್ ದಿಸ್ ದೆಲ್ ಗಿವ್. ಸೊ ವಾಟ್ ಯು ಹ್ಯಾವ್ ಟು ಡೂ? ಅಂತರ ಅದು ಫ್ಯಾಮಿಲಿಯರ್ ಆಗಿರುತ್ತೆ ನಿಮಗೆ ವರ್ಡ್. ಸೊ ಅಂತರ ಯೋಗೆ, ಅಂತರ ಇತಿ ಯೋಗೆ, ಅಥವಾ ಅಂತರ ಅಂತರೇಣ ಅನ್ನು ಜೋಡಿಸ್ಕೊಂಡು ಬರಿಬೋದು. ಅಂತರ ಅಂತರೇಣ ಯೋಗೆ, ಅಂತರೇಣ ಯೋಗೆ ದ್ವಿತೀಯ ವಿಭಕ್ತಿ ಸ್ಯಾತ್. ದ್ವಿತೀಯ ವಿಭಕ್ತಿ ಸ್ಯಾತ್. ಪದ ಪರಿಚಯ ಟಿಲ್ ದ ಡೇ ವಾಟ್ ಐ ವಾಸ್ ಸೇಯಿಂಗ್, in ಪದಪರಿಚಯ they will ask ತ್ವಾಂತಾವ್ಯಂ, ತುಮುನಾಂತಾವ್ಯಂ, ಲೆಬಂತಾವ್ಯಂ, then ಕೃದಂತ ಪ್ರತ್ಯಯ, that kind of questions were asked in a single word. If they give in sentence, in two ways they ask. By giving one word to identify it, having which, what is the prefix and what is the suffix ಅಂತ ಕೇಳ್ತಾ ಇದ್ದಾರೆ, one word ಕೊಟ್ಟು. If they give in sentence, you have to say like this. ಅಂತರ ಅಂತರೇಣ ಯೋಗೆ ದ್ವಿತೀಯ ವಿಭಕ್ತಿ ಸ್ಯಾತ್ ಅಂತ ಬರೆದ್ರೆ you will get 1 mark. ಅರ್ಥಾಯ್ತಾ? ಎರಡು ಥರ ಕ್ವಶನ್ ಕೇಳ್ತಾರೆ. If they ask in one word, they won't give you the full sentence. ಅರ್ಥಾಯ್ತಾ? The second rule, ಉಭಯತಃ ಸರ್ವತಃ ಅಭಿತಃ ಪರಿತಃ ಪ್ರತಿ ಧಿಕ್ ಏತೈಹಿ ಪ್ರಯೋಗೆ ದ್ವಿತೀಯ ಸ್ಯಾತ್. ಈವನ್ ಯೂಸಿಂಗ್ ದೀಸ್ ವರ್ಡ್ಸ್ ಆಲ್ಸೋ ದ್ವಿತೀಯ ವಿಭಕ್ತಿ ಓನ್ಲಿ. ಸೊ ಇದನ್ನು ಬೋಲ್ಡ್ ಆಗಿ ಕೊಟ್ಟಿದ್ದಾರೆ. ದ ವೆರಿ ಫಸ್ಟ್ ಅಂತರ ಅಂತರೇಣ ಯುಕ್ತಿ ಏನು ಕೊಟ್ಟಿದ್ದಾರಲ್ಲ, ದಟ್ ಈಸ್ ಗಿವನ್ ಇನ್ ಬೋಲ್ಡ್ ಲೆಟರ್ ಆಗಿ ಕೊಟ್ಟಿದ್ದಾರೆ. ದ ಸೆಕೆಂಡಲ್ಲಿ ಉಭಯತಃ ಸರ್ವತಃ ಅಭಿತಃ ಪರಿತಃ ಪ್ರತಿ ಧಿಕ್ ಎಂಬ ಪದವನ್ನು ಕೂಡ ಕೊಟ್ಟಿದ್ದಾರೆ, ಬಟ್ ದಟ್ ದೇ ಹ್ಯಾವ್ ನಾಟ್ ಹೈಲೈಟೆಡ್ ದಟ್ ವರ್ಡ್. ಬೋಲ್ಡಾಗಿ ಕೊಟ್ಟಿಲ್ಲ. ಈವನ್ ಯೂಸಿಂಗ್ ದೀಸ್ ವರ್ಡ್ಸ್ ದ ರಿಲೇಟೆಡ್ ವರ್ಡ್ ಶುಡ್ ಬಿ ಇನ್ ದ್ವಿತೀಯ ವಿಭಕ್ತಿ. ಪ್ಲೀಸ್ ನೋಟ್ ಅಂತರ. ಸೊ ವಾಟ್ ಯು ಮಸ್ಟ್ ಡೂ, ಯು ಹ್ಯಾವ್ ಟು recall, you have to say the definition. antara antarena ubhayatah sarvatah abhitah paritah pratidhik etaihi yoge dvitiya vibhakti. ಆಯ್ತಾ? ಈ ಥರ ಬರುತ್ತೆ. ಸೊ ಉಭಯತಃ ಮೀನ್ಸ್ ಬೋತ್ ದ ಸೈಡ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ದ ಮೀನಿಂಗ್ಸ್ ಆಫ್ ದೋಸ್ ಅವ್ಯಯಸ್. ಉಪಯುಕ್ತ ವ್ಯಾಕರಣ ವಿಶೇಷದ ಪದಗಳನ್ನು ಬರ್ಕೋಬೋದು. ವಾಟ್ ಇಸ್ ದಟ್? ಉಭಯತಃ ಮೀನ್ಸ್ ಬೋತ್ ದ ಸೈಡ್ಸ್, ಎರಡೂ ಕಡೆ ಅಂತ ಹೇಳ್ತೀವಿ. ಮಾರ್ಗಂ ಉಭಯತಃ ವೃಕ್ಷಾಹ, ದಾರಿಯ ಎರಡೂ ಕಡೆ ಮರಗಳಿವೆ. ದಾರಿಯ ಎರಡೂ ಕಡೆ, ಬೋತ್ ದ ಸೈಡ್ಸ್ ಆಫ್ ದ ರೋಡ್ ದೇರ್ ಆರ್ ಟ್ರೀಸ್ ಅಂತ ಹೇಳ್ತಾರೆ. ಧಿಕ್ ಮಾಮ್, ಧಿಕ್ ಮೀನ್ಸ್ ಧಿಕ್ಕಾರ, ಕರ್ಸಿಂಗ್, ಇದು ಕರ್ಸಿಂಗ್. ಧಿಂಗ್ ಮಾಮ್ ಈಸ್ ಆಲ್ಸೋ ದ್ವಿತೀಯ ವಿಭಕ್ತಿ. ಗೊತ್ತಾಯ್ತಾ? ಸೊ ಮಾರ್ಗಮ್ ಇಸ್ ಯೂಸ್ಡ್ ಇನ್ ದ್ವಿತೀಯ ವಿಭಕ್ತಿ. ಮಾರ್ಗಮ್ ಉಭಯತಃ ವೃಕ್ಷಾಹ ಅಂತ, ಉಭಯತಃ ಅನ್ನೋ ಹಿಂದಿನ ಪದ ದ್ವಿತೀಯ ವಿಭಕ್ತಿ ಯೂಸ್ ಆಗಿದೆ. ಧಿಕ್ ಮಾಮ್, ಧಿಕ್ ಅನ್ನೋದು ಧಿಕ್ಕಾರ, ನನಗೆ ಧಿಕ್ಕಾರವಿರಲಿ, ನಿನಗೆ ಧಿಕ್ಕಾರವಿರಲಿ ಎಂದಾಗ ತ್ವಾಂ ಧಿಕ್ ತ್ವಾಂ ಅಂತ ಹೇಳ್ತೀವಿ. ಓಕೆ, ಸೊ ಅವನಿಗೆ ಧಿಕ್ಕಾರವಿರಲಿ ಅಂತ ಅಂದಾಗ ತಮ್ ಧಿಕ್ ತಮ್, ಎಲ್ಲ ಕಡೆ ದ್ವಿತೀಯ ವಿಭಕ್ತಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಅರ್ಥ ಆಯ್ತಾ? ದೀಸ್ ಆರ್ ದ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ್ವಿತೀಯ ವಿಭಕ್ತಿ. ಅಂಡರ್ಸ್ಟುಡ್? ನೆಕ್ಸ್ಟ್, ಸಹಯುಕ್ತೆ ಅಪ್ರಧಾನೆ ಅಂದರೆ ಟಿಲ್ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ
ಸಪ್ತಮಿ 7 ವಿಭಕ್ತಿಸ್ವರೆಗೂ 6 ವಿಭಕ್ತಿಸ್ವರೆಗೂ ವಿ ಹ್ಯಾವ್ ಡಿಫ್ರೆಂಟ್ ವರ್ಡ್ಸ್. Some words will be repeated in both ದ್ವಿತೀಯ ಆ್ಯಂಡ್ ಪಂಚಮಿ and ತೃತೀಯ. ಕೆಲವೊಂದು ಪದಗಳು ದ್ವಿತೀಯ ತೃತೀಯ ಪಂಚಮಿ ಮೂರುಗಳು ಬರುತ್ತೆ. ಈಗ ವಿಲ್ ಡಿಸ್ಕಸ್ ಅಬೌಟ್ ಥರ್ಡ್ ವಿಭಕ್ತಿ, ತೃತೀಯ ವಿಭಕ್ತಿ. ಸಹಯುಕ್ತೆ ಅಪ್ರದಾನೆ. ಸಹ ಮೀನ್ಸ್ ಅಲಾಂಗ್ ವಿತ್. ಸಹ ಮೀನ್ಸ್ not this saha will be spelt as saha. This is also saha. Homophones ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಸ್ಪೆಲ್ಟ್ ಸೇಮ್ ಬಟ್ ಮೀನಿಂಗ್ ಡಿಫ್ರೆಂಟ್ ಇಲ್ಲಿ. ಗೊತ್ತಾಯ್ತಾ? ದಿಸ್ ಇಸ್ ಸಹ. ದಿಸ್ ಸಹ ಇಸ್ ಸರ್ವನಾಮ ಶಬ್ದ. ದಿಸ್ ಸಹ ಇಸ್ ಅವ್ಯಯ ವಿಚ್ ಗಿವ್ಸ್ ದ ಮೀನಿಂಗ್ ಅಲಾಂಗ್ ವಿತ್. ದಿಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ ಲಾಸ್ಟ್ ಇಯರ್. ಸಹಯುಕ್ತೆ ಅಪ್ರದಾನೆ. ಪಾಸು ಅಂದರೆ ಪಾಣಿನಿ ಸೂತ್ರ ಅಂತ. ಸಹಾರ್ಥೇನ ಪದೇನ ಯೋಗೆ ತೃತೀಯ ವಿಭಕ್ತಿ ಸ್ಯಾತ್. ವಾಟ್ ಆರ್ ದೋಸ್ ವರ್ಡ್? ಸಾಕಂ, ಸಾರ್ಧಂ, ಸಮಂ, ಸಹ. ಆಲ್ ದ 4 words give the same meaning along with. All the 4 words give the same meaning along with. ತೇನ ಸಹ ಗಚ್ಚತಿ. ತೇನ ಸಹ. ಸಹ ಅನ್ನೋ ವರ್ಡ್ ಯೂಸ್ ಆಗಿದೆ, ಹೌದಾ? ಅದರ ಹಿಂದಿನ ಪದ ಯಾವ ವಿಭಕ್ತಿಯಲ್ಲಿದೆ? ತೃತೀಯ. ಸಹ ತೌತೆ, ತಮ್ ತೌತಾನ್, ತೇನ ತಾಭ್ಯಾಂ ತೈಹಿ. ಪ್ಲೀಸ್ ನೋಟ್ ಇಟ್. ತೇನ ತಾಭ್ಯಂ, ಅವನ ಜೊತೆ ಹೋಗುತ್ತಾನೆ. ಅವನ ಅಂದರೆ ಯಾವ ವಿಭಕ್ತಿ? ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ಷಷ್ಠಿ ವಿಭಕ್ತಿ, ಬಟ್ ಷಷ್ಠಿ ನಾವು ಯೂಸ್ ಮಾಡಲ್ಲ. ತೇನ ಸಹ, ತಸ್ಯ ಸಹ ಗಚ್ಚತಿ ಅಲ್ಲ ಇದು. ತೇನ ಸಹ ಗಚ್ಚತಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೆಕೆಂಡ್ ಎಕ್ಸಾಂಪಲ್, ತಯಾ ಸಾರ್ಧಂ ಗಾಯತಿ. ಅವಳ ಜೊತೆ ಹಾಡುತ್ತಾನೆ ಅಥವಾ ಹಾಡುತ್ತಾಳೆ. ತಯಾ ಸಹ, ದಿಸ್ ಇಸ್ ಸ್ತ್ರೀಲಿಂಗ ಶಬ್ದ. ಸಾ ತೇತಾಹ, ತಾಂ ತೇತಾಹ, ತಯಾ ತಾಭ್ಯಾಂ ತಾಭಿಹಿ. ತಯಾ ತೃತೀಯ ವಿಭಕ್ತಿಯಲ್ಲಿದೆ. ತಯಾ ಸಾಕಂ ಗಾಯತಿ. ಸಾಕಂ ಇಸ್ ಆಲ್ಸೋ ಅಲಾಂಗ್ ವಿತ್. ಮಿತ್ರೇಣ ಸಮಂ ಖೇಲತಿ. ಫ್ರೆಂಡ್ ಜೊತೆ, ಮಿತ್ರನ ಜೊತೆ ಆಡುತ್ತಾನೆ, ಆಡುತ್ತಾಳೆ. ಓಕೆ, ಮಿತ್ರೇಣ ಸಹ. ಸಹ ಸಾಕಂ ಸಮಂ. ಸಮಂ ಇಸ್ ಆಲ್ಸೋ ಅಲಾಂಗ್ ವಿತ್ ಮಿತ್ರೇಣ. ಇಟ್ ಇಸ್ ತೃತೀಯ ವಿಭಕ್ತಿ. ಜನಕೇನ ಸಾಕಂ ಪಠತಿ. ಜನಕೇನ ಸಾಕಂ, ತಂದೆಯ ಜೊತೆ ಓದುತ್ತಾನೆ, ಓದುತ್ತಾಳೆ. ಸಹ ಜನಕೇನ ಸಾಕಂ. ಸಾಕಂ ಅಂದರೂ ಕೂಡ ಜೊತೆಗೆ ಅಂತ ಹೇಳಿದೆ ನಾನು. ಜೊತೆಗೆ ಜನಕೇನ, ಇಟ್ ಇಸ್ ಟೇಕನ್ ಇನ್ ತೃತೀಯ ವಿಭಕ್ತಿ. ಪ್ಲೀಸ್ ಅಂಡರ್ಲೈನ್ ದ ವರ್ಡ್ಸ್. ತೇನ ಇನ್ ಫಸ್ಟ್ ಸೆಂಟೆನ್ಸ್, ತಯಾ is in second sentence, mitrena is in third sentence, and janakena is in the fourth sentence. All the 4 words are in which vibhakti? Tritiya vibhakti. What are the words comes under? What are the words come under Tritiya vibhakti? Saha, sakam, sardham, samam. 4 words. Okay. Next, fourth. Namah swasti swaha swadha alam vashat dvayoho adyascha. ಏನದು? ನಮಃ, ಸ್ವಸ್ತಿ, ಸ್ವಾಹ, ಸ್ವಧ, ಅಲಂ, ವಷಟ್ ಏಬಿಹಿ ಯೋಗಿ ಚತುರ್ಥಿ ವಿಭಕ್ತಿ. ಸೊ ಲೆಟ್ ವಿ ಮೂವ್ ಬ್ಯಾಕ್ ಟು ದ ಥರ್ಡ್ ವಿಭಕ್ತಿ, ತೃತೀಯ ವಿಭಕ್ತಿ ಹೋಗೋಣ. ನಿಮಗೆ ಎಕ್ಸಾಮಲ್ಲಿ ಈ ಥರ 4 ಸೆಂಟೆನ್ಸ್ ಇದೆ, ಯಾವುದೋ ಒಂದು ಕೊಡ್ತಾರೆ. ಹೌ ವಿಲ್ ಯು ರೈಟ್? ಫಾರ್ ಎಕ್ಸಾಂಪಲ್, ತೇನ ಸಹ ಗಚ್ಚತಿ. ಸೊ ಹೌ ವಿಲ್ ಯು ರೈಟ್ ದ ಆನ್ಸರ್? ತೇನ ಸಹ ಗಚ್ಚತಿ. ಯು ಹ್ಯಾವ್ ಟು ಟೇಕ್ ದ ವರ್ಡ್ ಸಹ. ಸಹ ಇತಿ ಯೋಗೆ ತೃತೀಯ ವಿಭಕ್ತಿ. ಇಷ್ಟು ಬರೆದ್ರೆ ಸಾಕು. ಅಕಸ್ಮಾತ್ ತಯಾ ಸಾರ್ಧಂ ಗಾಯತಿ ಅಂತ ಇದೆ. ವಾಟ್ ಈಸ್ ಅವ್ಯಯ ದೇರ್? ಸಾರ್ಧಂ. ಸಾರ್ಧಂ ಇತಿ ಯೋಗೆ ತೃತೀಯ ವಿಭಕ್ತಿ. ಇಫ್ ದೇ ಗಿವ್ ಮಿತ್ರೇಣ ಸಾಕಂ ಖೇಲತಿ, ಸಮಂ ಖೇಲತಿ. ಸಮಂ ಇತಿ ಯೋಗೆ ತೃತೀಯ ವಿಭಕ್ತಿ. ಜನಕೇನ ಸಾಕಂ ಪಠತಿ. ಸಾಕಂ ಇಸ್ ದೇರ್. ಓಕೆ, ಸಾಕಂ ಇತಿ ಯೋಗೆ ತೃತೀಯ ವಿಭಕ್ತಿ. ಇಟ್ ಅಂಡರ್ಸ್ಟ್ಯಾಂಡ್? ವೆರಿ ಸಿಂಪಲ್. ಅದನ್ನೇನು ಮಾಡಬೇಕು ಅಂದರೆ ವರ್ಡ್ಸ್ನ ನೆನ್ಪಿಟ್ಕೋಬೇಕಷ್ಟೆ. ನಮಃ, ಸ್ವಸ್ತಿ, ಸ್ವಾಹ, ಸ್ವಧ, ಅಲಂ, ವಷಟ್ ಏಬಿಹಿ ಯೋಗಿ ಚತುರ್ಥಿ ವಿಭಕ್ತಿ. ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಚತುರ್ಥಿ ವಿಭಕ್ತಿ, ಫೋರ್ತ್ ವಿಭಕ್ತಿ. ಸಮರ್ಥಃ ಶಕ್ತಃ. ಅಲಂ ಅಂತಂದರೆ ಸಮರ್ಥಃ ಶಕ್ತಃ ಇತಿ ಎಂಬ ಅರ್ಥದಲ್ಲಿ. ರಾಮಾಯ ನಮಃ. ಈಗ ನಮಸ್ಕಾರ ಅಂತ ಮಂತ್ರಗಳೆಲ್ಲ ಬರುತ್ತಲ್ಲ, ಅವೆಲ್ಲ ನೋಡಿ ಚತುರ್ಥಿ ವಿಭಕ್ತಿಯಲ್ಲಿರುತ್ತೆ. ಶಾರದಾ ಈ ಸ್ತ್ರೀಲಿಂಗ. ಶಾರದಾ ಶಬ್ದ ಚತುರ್ಥಿ ವಿಭಕ್ತಿ. ಶಾರದಾಯೈ ನಮಃ, ಲಕ್ಷ್ಮ್ಯೈ ನಮಃ, ಗೌರ್ಯೈ ನಮಃ. ಓಕೆ, ಸೊ ತೃತೀಯ ವಿಭಕ್ತಿ. ರಮಾಯೈ ನಮಃ, ಮಾಲಾಯೈ ನಮಃ. ಸೊ ಎಲ್ಲ ಚತುರ್ಥಿ ವಿಭಕ್ತಿಯಲ್ಲಿ ತೊಗೋಬೇಕು. ಸ್ತ್ರೀಲಿಂಗ ಆದರೆ ಆ ಥರ ಐ ಸೌಂಡ್ ಬರುತ್ತೆ. ಪುಲ್ಲಿಂಗ ಆದರೆ ರಾಮಾಯ ನಮಃ, ಕೃಷ್ಣಾಯ ನಮಃ, ಗಣೇಶಾಯ ನಮಃ, ಗೋವಿಂದಾಯ ನಮಃ. ನಮಃ ನಮಃ ಬಂದಾಗ ದ ಪ್ರೀವಿಯಸ್ ವರ್ಡ್ ಶುಡ್ ಬಿ ಇನ್ ಚತುರ್ಥಿ ವಿಭಕ್ತಿ. ರಾಮಾಯ ರಾಮಾಭ್ಯಾಂ ರಾಮೇಭ್ಯ.
ಚತುರ್ಥಿ ವಿಭಕ್ತಿ ಇದೆ. ಸೊ ಏಕವಚನದಲ್ಲಿ ಯೂಸ್ ಮಾಡಬೇಕಂತೇನಿಲ್ಲ. ಯು ಕ್ಯಾನ್ ಯೂಸ್ ದ್ವಿವಚನ ಆಸ್ ವೆಲ್ ಆಸ್ ಬಹುವಚನ. ದೇವಾಯ ನಮಃ, ದೇವಾಯ ದೇವಾಭ್ಯಾಂ ದೇವೇಭ್ಯ, ದೇವೇಭ್ಯ ನಮಃ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ದೇವರಿಗೆ ನಮಸ್ಕಾರ, ದೇವರುಗಳಿಗೆ ನಮಸ್ಕಾರ, ಲೈಕ್ ದಿಸ್. ರಾಮಾಯ ನಮಃ ಫಸ್ಟ್ ಸೆಂಟೆನ್ಸ್. ಶಾರದಾಯೈ ನಮಃ, ಸರಸ್ವತ್ಯೈ ನಮಃ, ಗುರವೇ ನಮಃ, ನಾಟ್ ಗುರುವೇ. ಗುರು ಶಬ್ದ ಚತುರ್ಥಿ ವಿಭಕ್ತಿ ಏನು ಬರುತ್ತೆ? ಉಕಾರ ಅಂತ ಪುಲ್ಲಿಂಗ ಶಬ್ದ. ಗುರವೇ ಚತುರ್ಥಿ, ಗುರವೇ ನಮಃ. ಸ್ವಸ್ತಿ ಪ್ರಜಾಭ್ಯ, ವಾಟ್ ಇಸ್ ದಟ್? ಅಗ್ನಯೇ ಸ್ವಾಹ. ಹೋಮ ಹವನವನ್ನು ಮಾಡುವಾಗ ಅಗ್ನಯೇ ಸ್ವಾಹ, ಅಗ್ನಿಗೆ ಸ್ವಾಹ. ಪಿತೃಭ್ಯ ಸ್ವಧಾ, ದೈತ್ಯೇಭ್ಯ ಹರಿಹಿ ಅಲಂ. ದೈತ್ಯರಿಗೆ ಹರಿ ಒಬ್ಬ ಸಾಕು ನಾಶ ಮಾಡೋದಕ್ಕೆ. ಅಲಂ ಮೀನ್ಸ್ ಇನಫ್ ಅನ್ನೋ ಮೀನಿಂಗ್ ಕೊಡುತ್ತೆ. ಸಮರ್ಥ, ಕೇಪಬಲ್. ಅಲಂ ಅಂದರೆ ಇಲ್ಲಿ ಇನಫ್ ಅನ್ನೋ ಮೀನಿಂಗ್ ಕೊಡುತ್ತೆ, ಅಥವಾ ಕೇಪಬಲ್ ಅಂತ ಕೊಡುತ್ತೆ, ಎಫಿಷಿಯಂಟ್ ಅಂತ ಕೊಡುತ್ತೆ. ಇಂದ್ರಾಯ ವಶಟ್. ಸೊ ದೀಸ್ ಆರ್ ದ ವರ್ಡ್ಸ್ used in Chaturthi Vibhakti. Did you understand? These are the words. Which are the words? Namaha, Swasti, Swaha, Swadha, Alam, Vashat. Ibihi Chaturthi Vibhakti Prayoktavyaha. Chaturthi Vibhakti anta stop madidru okay. Understood? So if they give you in exam Swasti Prajabhyaha. So Swasti annadu underline ಮಾಡಿ. Swasti iti yoge Chaturthi Vibhakti. If they give the Daitebhyaha harihe alam. ಅಲಂ ಅಂಡರ್ಲೈನ್ ಮಾಡ್ಕೊಂಡು ಬರ್ಕೊಳ್ರಿ. ಅಲಂ ಇತಿ ಯೋಗೆ ಚತುರ್ಥಿ ವಿಭಕ್ತಿ. ಅಂಡರ್ಸ್ಟುಡ್? ನೆಕ್ಸ್ಟ್, ರುಚ್ಯರ್ಥಾನಾಂ ಪ್ರೀಯಮಾಣ ಫಿಫ್ತ್ ವಿಭಕ್ತಿ. ರುಚ್ ಇವನ್ ಚತುರ್ಥಿ ವಿಭಕ್ತಿ. ರುಚ್ ಧಾತೋ ಈಪ್ಸಿತಾರ್ತೆ ಕರ್ಮಪದಾಯ ಚತುರ್ಥಿ ವಿಭಕ್ತಿ. ನನಗೆ ಮಾವಿನ ಹಣ್ಣು ಇಷ್ಟ. ನನಗೆ, ಇದು ಕನ್ನಡದಲ್ಲೇ ಏನು ಬರುತ್ತೆ ಅದೇ ಥರ ಸಂಸ್ಕೃತದಲ್ಲೂ ಬರುತ್ತೆ. ನನಗೆ ಚತುರ್ಥಿ ವಿಭಕ್ತಿ. ಮಹ್ಯಂ ಆಮ್ರಫಲಂ ರೋಚತೆ. ರುಚ್ ಅಂತಂದರೆ ವಿಲ್. ಫಾಂಡ್ ಅಂತ ತೊಗೊತೀವಿ, ಗೊತ್ತಾಯ್ತಾ? ಮಹ್ಯಂ ಆಮ್ರಫಲಂ ರೋಚತೆ. ಮಹ್ಯಂ ಗಣಿತ ವಿಷಯಂ ರೋಚತೆ. ಮಹ್ಯಂ ಸಂಸ್ಕೃತ ವಿಷಯಂ ರೋಚತೆ. ನನಗೆ ಸಂಸ್ಕೃತ ಇಷ್ಟ, ನನಗೆ ಗಣಿತ ಇಷ್ಟ, ನನಗೆ ವಿಜ್ಞಾನ ಇಷ್ಟ. ಸೊ ಫಾಂಡ್ ಅಂತ ನನಗೆ ಬಂದಾಗ, ಲೈಕ್ ಬಂದಾಗ ನಾವು ಚತುರ್ಥಿ ವಿಭಕ್ತಿ. ಇವೆನ್ ರುಚ್ ಧಾತು, ಧಾತು ಅದು ಅವ್ಯಯ ಅಲ್ಲ, ಧಾತು. ರುಚ್ ಇತಿ ಧಾತೋ ಈಪ್ಸಿತಾರ್ತೆ ಕರ್ಮಪದಸ್ಯ ಚತುರ್ಥಿ. ಕರ್ಮ ಆಬ್ಜೆಕ್ಟ್ ವರ್ಡ್ನ ಟು ಬಿ ಟೇಕನ್ ಇನ್ ಚತುರ್ಥಿ ವಿಭಕ್ತಿ. ಶಿಶವೇ ಕ್ಷೀರಂ ರೋಚತೆ. ಶಿಶವೇ ಕ್ಷೀರಂ ರೋಚತೆ. ಮಗುವಿಗೆ ಏನಿಷ್ಟ? ಕ್ಷೀರ, ಹಾಲು ಅಂದರೆ ಇಷ್ಟ. ಶಿಶವೇ ಕ್ಷೀರಂ ರೋಚತೆ. ರಾಮಾಯ ಪನಸಫಲಂ ರೋಚತೆ. ರಾಮನಿಗೆ ಹಲಸಿನ ಹಣ್ಣು ಇಷ್ಟ. ಓಕೆ. ದೇವಾಯ ಭಕ್ತಿ ರೋಚತೆ. ದೇವರಿಗೆ ಭಕ್ತಿ ಅಂದರೆ ಇಷ್ಟ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ವರ್ಡ್ಸ್. ರುಚ್ ಧಾತು ಬಂದಾಗ ಚತುರ್ಥಿ ವಿಭಕ್ತಿ. ಸ್ಪೃಹೇರೀಪ್ಸಿತಃ. ಇವನ್ ಚತುರ್ಥಿ ವಿಭಕ್ತಿ ಕಂಟಿನ್ಯೂಸ್ ಹಿಯರ್. ಸ್ಪೃಹೇರೀಪ್ಸಿತಃ. ಸ್ಪೃಹ ಧಾತೋ ಈಪ್ಸಿತಾರ್ತೆ ಚತುರ್ಥಿ ಸ್ಯಾತ್. ಬಾಲಿಕಾ ಆಭರಣಾಯ ಸ್ಪೃಹತಿ. ಇಷ್ಟಪಡೋದು. ಸ್ಪೃಹ ಅಂದರೆ ಇಷ್ಟ, ಲೈಕ್. ಇದು ಕೂಡ ಫಾಂಡ್ ಅನ್ನೋ ಮೀನಿಂಗನ್ನೇ ಕೊಡುತ್ತೆ. ಬಾಲಿಕಾಯ ಆಭರಣ. ಬಾಲಿಕಾ ಆಭರಣಾಯ ಸ್ಪೃಹತಿ. ಬಾಲಕಿ, ಹುಡುಗಿಗೆ ಏನಿಷ್ಟ? ಆಭರಣ ಕಂಡ್ರೆ ಇಷ್ಟ. ಬಾಲಿಕಾ ಆಭರಣಾಯ ಸ್ಪೃಹತಿ. ಓಕೆ. ಈಗಿನ ಯೂತ್ಸಿಗೆ ಅಂತ ಏನು ಹೇಳ್ಬೇಕು ನಾವು? ಏನಿಷ್ಟ? ಮೊಬೈಲ್, ಸಂಚಾರಿ ದೂರವಾಣಿ ಏನದು? ಸ್ಪೃಹ್ಯತಿ ಅಂತ ಹೇಳ್ತೀವಿ ನಾವು. ಆಧುನಿಕ ಬಾಲಾಹ ಸಂಚಾರಿ ದೂರವಾಣಿ ಯಂತ್ರಂ ಈಪ್ಸ್ ಸ್ಪೃಹ್ಯತಿ ಅಂತ ಹೇಳ್ತೀವಿ. ಆಧುನಿಕ ಬಾಲಾಹ ಸಂಚಾರ ದೂರವಾಣಿ ಯಂತ್ರಂ ಸ್ಪೃಹ್ಯಂತಿ ಅಂತ ಹೇಳ್ಬೋದು. ಗೊತ್ತಾದ ನಿಮ್ಮಂಥವ್ರು. ನೆಕ್ಸ್ಟ್, ಭೀತ್ರಾರ್ಥಾನಾಂ ಭಯ ಹೇತು. ಭಯ ಅಂತ ಹೇಳಿ ಗೊತ್ತಾದ. ಸ್ಕ್ಯಾರ್ಡ್. ವೆನ್ ವಿ ಆರ್ ಸ್ಕ್ಯಾರಿಂಗ್ ಬಂದಾಗ ಏನಾಗುತ್ತೆ? ಭಯಸ್ಯ ಕಾರಣಂ ಪಂಚಮಿ ವಿಭಕ್ತಿ. ಪಂಚಮಿ ಭಯ ಬಂದಾಗ ಅಲ್ಲಿ ಪಂಚಮಿ ವಿಭಕ್ತಿ ಯೂಸ್ ಮಾಡ್ತೀವಿ. ಯಾವುದದು? ಮೂಷಿಕಃ ಮಾರ್ಜಾಲಾದ್ ಬಿಭೇತಿ. ಮೂಷಿಕ ಅಂದರೆ ಏನು? ಇಲಿ ಯಾರಿಂದ ಹೆದರುತ್ತೆ? ಬೆಕ್ಕಿನಿಂದ ಹೆದರುತ್ತೆ. ಪಂಚಮಿ ವಿಭಕ್ತಿ. ಬೆಕ್ಕಿನ ದೆಸೆಯಿಂದ ಹೆದರುತ್ತೆ. ಬಾಲಃ ಸರ್ಪಾತ್ ಬಿಭೇತಿ. ಮಗುವು ಹಾವಿನಿಂದ ಹೆದರುತ್ತೆ. ಗೊತ್ತಾಯ್ತಾ? ಸೊ ನರಃ ಚೋರಾತ್ ಬಿಭೇತಿ. ಅಹಂ ಚೋರಾತ್ ಬಿಭೇಮಿ. ನನಗೆ ಕಳ್ಳ ಅಂದರೆ ಭಯ.
ಓಕೆ, ಸೊ ಪಂಚಮಿ ಭಯ ಬಂದಾಗ ಪಂಚಮಿ ವಿಭಕ್ತಿ ಯೂಸ್ ಮಾಡ್ತೀವಿ. ಸೊ ಇದೇ ರೀತಿ ನಿಮಗೆ ಸೆಂಟೆನ್ಸ್ ಮೂಷಿಕಃ ಮಾರ್ಜಾಲ ಬಿಭೇತಿ ಬಂದಾಗ ಏನು ಮಾಡಬೇಕು, ಬಿಭೇತಿ ಇತಿ ಕ್ರಿಯಾಪದೆ ಪಂಚಮಿ ವಿಭಕ್ತಿ ಸ್ಯಾತ್. ಭಿತ್ರಾರ್ಥಾನಾಂ ಭಯ ಹೇತು, ಭಯಸ್ಯ ಕಾರಣೆ ಪಂಚಮಿ ವಿಭಕ್ತಿ ಅಂತ ಬಂದರೆ ಆಯಿತು. ರಾಜಾ ಸಖಿಭ್ಯಶ್ಚ. ನೆಕ್ಸ್ಟ್ ರಾಜ, ಅಹಸ್ ಆ್ಯಂಡ್ ಸಖಿ ಶಬ್ದ. ರಾಜ ಶಬ್ದ ಯಾವುದು? ನಕಾರ ಅಂತ ಪುಲ್ಲಿಂಗ. ರಾಜನ್ ಶಬ್ದ, ಅಹಸ್ ಇಸ್ ಅಹನ್ ಶಬ್ದ ಆ್ಯಂಡ್ ಸಖಿನ್ ಶಬ್ದ, ಮೂರು ಕೂಡ ನಕಾರಾಂತ. ನಕಾರಾಂತ ಶಬ್ದಗಳು ಬಂದಾಗ ಸಮಾಸಾಂತದಲ್ಲಿ ಅಕಾರಾಂತವನ್ನು ಹೊಂದತ್ತೆ. ಲೈಕ್ ಟೋಲ್ಡ್ ಯು ಮೆನಿ ಟೈಮ್ಸ್, ವಿ ಕಾಂಟ್ ಯೂಸ್ ದಿಸ್ ಶಬ್ದ ಆ್ಯಸ್ ರಾಮ ಶಬ್ದ. ರಾಜ ಅಂತ ಯೂಸ್ ಮಾಡೋಕ್ಕಾಗಲ್ಲ ಅಂತ ಮೆನಿ ಟೈಮ್ಸ್ ಐ ಹ್ಯಾವ್ ಟೋಲ್ಡ್ ಲಾಸ್ಟ್ ಇಯರ್. ವಿ ಮಸ್ಟ್ ಯೂಸ್ ಆ್ಯಸ್ ರಾಜ ಓನ್ಲಿ. ವಿ ಕಾಂಟ್ ಯೂಸ್ ರಾಜ. ಬಟ್ ವೆನ್ ವಿ ಆ್ಯಡ್ ಮಹಾ, ಅಹರ್ ಮತ್ತು ಸಖಿ ಶಬ್ದ ಯೂಸ್ ಮಾಡಿದಾಗ ಏನು ಮಾಡ್ತೀವಿ, ಮಹಾರಾಜ ಅಂತ ತೊಗೊಳ್ತೀವಿ. ವಿ ಕಾಂಟ್ ಟೇಕ್ ಮಹಾರಾಜ. ವೆನ್ ಮಹಾ ಈಸ್ ಆ್ಯಡೆಡ್, ಅಟ್ ದಟ್ ಟೈಮ್ ವಿ ಯೂಸ್ ಮಹಾರಾಜ. ಮಹಾರಾಜ ಪುಣ್ಯಾಹ ಆತ್ಮ ಸಖಃ. ಗೊತ್ತಾಯ್ತಾ? ಸಖ ಶಬ್ದಕ್ಕೆ ಇಟ್ ಸೆಲ್ಫ್ ಓನ್ಲಿ ವೆನ್ ಸಖ ಶಬ್ದ ಈಸ್ ಯೂಸ್ಡ್ ವಿ ಮಸ್ಟ್ ಯೂಸ್ ಸಖಾ ಅಂತ ಯೂಸ್ ಮಾಡಬೇಕು. ವೆನ್ ಸಮಥಿಂಗ್ ಈಸ್ ಆ್ಯಡೆಡ್, ಪ್ರಿಫಿಕ್ಸ್ ಈಸ್ ಆ್ಯಡೆಡ್ ಫಾರ್ ದಿ ಶಬ್ದ, ರಾಜ, ಅಹನ್ ಮತ್ತು ಸಖಾ ಶಬ್ದ, ಈ ಮೂರು ಶಬ್ದ. ರಾಜನ್ ಅಂತ ತೊಗೊಳ್ಳೋಣ ಇಲ್ಲಿ. ರಾಜನ್, ಸಖಾ ಶಬ್ದ ಮತ್ತು ಅಹನ್ ಶಬ್ದ ತೊಗೊಂಡಾಗ ನಾವು ವೆನ್ ವಿ ಯೂಸ್ ದಿಸ್ word individually, at that time we must use raja, sakha and what is that, ahan ಅಂತನೇ ತಗೋಬೇಕು. ವಿಸರ್ಗ ತಗೊಳ್ಳಂಗಿಲ್ಲ. ವೆನ್ ಸಮಥಿಂಗ್ ಈಸ್ ಆ್ಯಡೆಡ್, ಪ್ರಿಫಿಕ್ಸ್ ಈಸ್ ಆ್ಯಡೆಡ್, ಅವಾಗ ಏನು ಮಾಡ್ತೀವಿ, ಮಹಾರಾಜ ಪುಣ್ಯಾಹ ಆತ್ಮಸಖಃ ಅಂತ ಯೂಸ್ ಮಾಡ್ತೀವಿ. ಇಟ್ ಈಸ್ ಫಾಲೋಡ್ ಬೈ ವಿಸರ್ಗ. ಡು ಯು ಅಂಡರ್ಸ್ಟ್ಯಾಂಡ್? ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ನೀವೇನು ಮಾಡಬೇಕು, ಎಕ್ಸಾಂಪಲ್ ಕೊಟ್ಟರೆ ಮಹಾರಾಜ ಪುಣ್ಯಾಹ ಏನದು ಆತ್ಮಸಖಃ ಅಂತ ಕೊಟ್ಟರೆ, ರಾಜಾ ಸಖಿಭ್ಯಶ್ಚ ಇತಿ ಯೋಗೆ ಸಮಾಸಾಂತೆ ಅಕಾರಾಂತಹ ಭವಂತಿ. ಸಮಾಸದ ಅಂತದಲ್ಲಿ ಸಮಾಸ ಇದು. ಮಹಾರಾಜ, ಮಹತ್ ರಾಜ, ಮಹಾರಾಜ. ಓಕೆ. ಭವದ್ಯೋಗೆ ನ ಮಧ್ಯಮಃ ಶೇಷೇ ಪ್ರಥಮಃ. ಭವತ್ ಶಬ್ದ ಇದನ್ನು ಹೇಳಿದ್ದೀನಿ, ಮೋಸ್ಟ್ಲಿ ಮ್ಯಾಕ್ಸಿಮಮ್ ಮರ್ತಿರ್ತೀರ. ಭವದ್ಯೋಗೆ ನ ಮಧ್ಯಮಃ ಪ್ರಥಮಃ. ಭವದ್ಯೋಗೆ ನ ಮಧ್ಯಮಃ ಪ್ರಥಮಃ. ಭವಾನ್, ಭವಂತೌ, ಭವಂತಃ. ಜಸ್ಟ್ ರಿಕಾಲ್ ಮಾಡಿರಿ. ಭವಾನ್ ಅಂದರೆ ನೀನು ಅಂತ, ಯು. ಈವನ್ ತ್ವಂ ಅಂದರೂ ಕೂಡ ನೀನು. ಓಕೆ. ತ್ವಂ ಕಮ್ಸ್ ಅಂಡರ್ ವಿಚ್ ಶಬ್ದ? ಯುಷ್ಮದ್. When Yushma Shabda is used, we must use Madhyama Purusha only. We can't use Prathama Purusha. Next, Bhavatyoge na Madhyamaha Sheshe Prathamaha. Bhavatyoge na Madhyamaha Sheshe Prathamaha. This also it was told last year. I think you might have forgotten this. Bhavatyoge, for example, Tvam. What is the meaning of Tvam? You, Neenu anta. Okay, even Bhavan is also gives the same meaning, you. Bhavan for Pullinga, Bhavati for Strilinga. Okay, same thing. You ಅಂತನೇ ಕೊಡುತ್ತೆ. ಹುಡುಗಿಗೆ ನಾವು ಭವತಿ ಅಂತ ಯೂಸ್ ಮಾಡ್ತೀವಿ, ಹುಡುಗರಿಗೆ ನಾವು ಪುಲ್ಲಿಂಗಕ್ಕೆ ಭವಾನ್ ಅಂತ ಯೂಸ್ ಮಾಡ್ತೀವಿ. ದಿಸ್ ಕಮ್ಸ್ ಅಂಡರ್ ಯುಷ್ಮತ್ ಶಬ್ದ. ವೆನ್ ವಿ ಯೂಸ್ ಯುಷ್ಮತ್ ಶಬ್ದ ನಾವೇನು ಮಾಡ್ತೀವಿ, ಮಧ್ಯಮ ಪುರುಷ ಯೂಸ್ ಮಾಡ್ತೀವಿ. ಮಧ್ಯಮ ಪುರುಷ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಒಂದು ಸೆಂಟೆನ್ಸ್ ಹೇಳಬೇಕಂದ್ರೆ, ತ್ವಂ ಪಠಸಿ. ತ್ವಂ ಪಠಸಿ ತೊಗೊಳ್ತೀವಿ. ಪಠಸಿ ಯಾವ ಲಕಾರದಲ್ಲಿದೆ? ಪಠತಿ, ಪಠತಃ, ಪಠಂತಿ, ಪಠಸಿ. ತ್ವಂ ಅಂದರೆ ನೀನು. ನೀನು ಅಂದರೆ ಎಷ್ಟು ಜನ? ತ್ವಂ, ಯುವಾಂ, ಯೂಯಂ. ತ್ವಂ ಮೀನ್ಸ್ ಯು ಆರ್ ಅಲೋನ್, ಏಕವಚನ. ಪಠಸಿ ಏಕವಚನ ತೊಗೊಂಡಿದ್ದೀವಿ. ಬಟ್ ವೆನ್ ವಿ ಯೂಸ್ ಭವತ್ ಶಬ್ದ, ಭವಾನ್, ಭವಂತೌ, ಭವಂತಃ, ಭವಂತಂ, ಭವಂತೌ, ಭವತಃ, ಇದು ದಿಸ್ ಇಯರ್ ಐ ಥಿಂಕ್ ಯು ಹ್ಯಾವ್. ಅದು ಇದ್ದಾಗ ವಿ ಡೋಂಟ್ ಯೂಸ್ ಮಧ್ಯಮ ಪುರುಷ. ವಿ ಕಾಂಟ್ ಟೇಕ್ ಭವಾನ್ ಪಠಸಿ. ಇಟ್ ಇಸ್ ರಾಂಗ್. ಭವಾನ್ ಪಠಸಿ ತೊಗೊಳ್ಳೋ ಹಾಗಿಲ್ಲ.
ವಿ ಮಸ್ಟ್ ಯೂಸ್ ವಾಟ್ ಶೇಷಿ ಪ್ರಥಮಃ ಇದು ತೊಗೊಂಡಿದ್ದಾರೆ. ಭವತ್ಯೋಗಿ ನ ಮಧ್ಯಮ ಶೇಷೇ ಪ್ರಥಮಃ ಅಂತ ಹೇಳಿದ್ದಾರೆ. ಇನ್ಸ್ಟೆಡ್ ಆಫ್ ಮಧ್ಯಮ ಪುರುಷ ವಿ ಯೂಸ್ ಪ್ರಥಮ ಪುರುಷ. ಇಲ್ಲಿ ನೋಡಿ, ಇಲ್ಲಿ ಭವಾನ್, ಭವಂತೌ, ಭವಂತಃ ಏಕವಚನ, ದ್ವಿವಚನ, ಬಹುವಚನ. ಸ್ತ್ರೀಲಿಂಗ ಆದರೆ ಭವತಿ, ಭವತ್ಯೌ, ಭವತ್ಯಃ. ಸ್ತ್ರೀಲಿಂಗ ಭವಾನ್ ಇದ್ರೆ ಪಠತಿ, ಓಕೆ. ಭವಂತವ್ ಇದ್ರೆ ತೀತಃ ಅಂತಿ, ತಿ ತಹ ಅಂತಿ. ಅಂದರೆ ಭವಾನ್ ಪಠತಿ, ಭವಂತೌ ಪಠತಃ, ಭವಂತಃ ಪಠಂತಿ. ಭವತಿ ಪಠತಿ, ಭವತ್ಯೌ ಪಠತಃ, ಭವತ್ಯಃ ಪಠಂತಿ. ಗಾಟ್ ಇಟ್? ಯುಷ್ಮ ಶಬ್ದ ಯೂಸ್ ಮಾಡಿದಾಗ ವಿ ಮಸ್ಟ್ ಯೂಸ್ ಮಧ್ಯಮ ಪುರುಷ. ಬಟ್ ವೆನ್ ಭವತ್ ಶಬ್ದ ಯೂಸ್ ಮಾಡಿದಾಗ ವಿ ಶುಡ್ ನಾಟ್ ಯೂಸ್ ಮಧ್ಯಮ ಪುರುಷ, ವಿ ಮಸ್ಟ್ ಯೂಸ್ ಪ್ರಥಮ ಪುರುಷ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅದೇ ಇಲ್ಲಿ ಕೊಟ್ಟಿರೋದು. ನೆಕ್ಸ್ಟ್, ಸಮವಪ್ರವಿಭ್ಯ ಸ್ಥಃ. ಸಮವಪ್ರವಿಭ್ಯ ಸ್ಥಃ ಅಂತ ಇದೆ. ಸಮ್, ಅವ, ವಿ, ಪ್ರ ಉಪಸರ್ಗ. ಉಪಸರ್ಗ ಮೀನ್ಸ್ ವಾಟ್? ಪ್ರಿಫಿಕ್ಸ್. Some upasarga, by using some upasargas, it gives the same meaning. By using some upasargas, it changes its meaning ಅಂತ ಹೇಳಿದ್ದೀನಿ ನಾನು, ಗೊತ್ತಾಯ್ತಾ? ಉಪಸರ್ಗ ಅಂದರೆ ಪ್ರಿಫಿಕ್ಸಸ್ಸು. ಇಲ್ಲಿ ಸಮ, ಅವ, ಸಮ್, ಅವ, ಅವ, ವಿ, ಪ್ರ ಇತಿ ಉಪಸರ್ಗಾನಾಂ ಯೋಗೆ ಸ್ಥಾಧಾತು. ಸ್ಥಾಧಾತು ಲಟ್ಲಕಾರ ಹೇಗೆ ಬರುತ್ತೆ? ಪಠತಿ, ಪಠತಃ, ಪಠಂತಿ. ಪಠಸಿ, ಸಾರಿ ಸ್ಥಾ ಧಾತುವಲ್ಲಿ ತಿಷ್ಠತಿ, ತಿಷ್ಠತಃ, ತಿಷ್ಠಂತಿ, ತಿಷ್ಠಸಿ, ತಿಷ್ಠತಃ, ತಿಷ್ಠಥ, ತಿಷ್ಠಾಮಿ, ತಿಷ್ಠಾಮಃ, ತಿಷ್ಠಾವಹ, ತಿಷ್ಠಾಮಃ. ಸ್ಥಾ ಧಾತು, ನಾಟ್ ಪಠಧಾತು. ಸ್ಥಾ ಧಾತುವನ್ನು ತಗೊಂಡಾಗ ಆ ರೀತಿ ಬರುತ್ತೆ. ಬಟ್ ವೆನ್ ಸಮ ಉಪಸರ್ಗ ಈಸ್ ಯು, ಸಮ ಪ್ಲಸ್ ಸ್ಥಾ ಧಾತುವನ್ನು ಯೂಸ್ ಮಾಡಿದ್ರೆ ಸಂತಿಷ್ಠತೆ, ಅವತಿಷ್ಠತೆ, ಪ್ರತಿಷ್ಠತೆ, ವಿತಿಷ್ಠತೆ. ಸಮ ಪ್ಲಸ್ ಥ, ಸಮ್ ಪ್ಲಸ್ ಥ, ಅವ ಪ್ಲಸ್ ಥ, ಪ್ರ ಪ್ಲಸ್ ಥ, ವಿ ಪ್ಲಸ್ ಥ. ಧಾತುಗಳು ನಾನು ಹೇಳ್ತಾ ಇರೋದು. ಸ್ಥಾ ಅಂತ ಹೇಳಿದೆಲ್ಲ ಧಾತುಗಳು. ಸಮ್, ಅವ, ಪ್ರ ಮತ್ತು ವಿ ಅವೆಲ್ಲ ಪ್ರಿಫಿಕ್ಸಸ್ಸು, ಉಪಸರ್ಗಗಳು. ಅರ್ಥ ಆಗ್ತಿದೆ? ಎಲ್ಲಿ ನೋಡಿ, ವಿ ಕಾಂಟ್ ಟೇಕ್ ಸಂತಿಷ್ಠತಿ, ಅವತಿಷ್ಠತಿ, ಪ್ರತಿಷ್ಠತಿ, ವಿತಿಷ್ಠತಿ ಅಂತ ಪರಸ್ಮೈಪದಿ ತೊಗೊಳಕ್ಕಾಗಲ್ಲ. ಆತ್ಮನೇಪದಿ ಮಾತ್ರ ತಗೋಬೇಕು. ವಾಟ್ ಈಸ್ ದ ಡೆಫಿನೇಷನ್? ಸೇ ಸಮ, ಅವ, ವಿ, ಪ್ರ ಉಪಸರ್ಗಾನಾಂ ಯೋಗೆ ಸ್ಥಾ ಧಾತು ಆತ್ಮನೇಪದಿ ಏವ ಭವತಿ. ಪ್ಲೀಸ್ ಅಂಡರ್ಲೈನ್ ಆತ್ಮನೇಪದಿ. ವಿ ಕಾಂಟ್ ಯೂಸ್ ದಿಸ್ ಇನ್ ಪರಸ್ಮೈಪದಿ. ತೀತಃ ಅಂತಿ ಥರ ಯೂಸ್ ಮಾಡೋಕ್ಕಾಗಲ್ಲ. ತೇ, ಏತೆ, ಅಂತೆ ಅಂತಾನೆ ಯೂಸ್ ಮಾಡಬೇಕು. ಪ್ರತಿಷ್ಠತೆ, ಸಂತಿಷ್ಠತೆ, ಅವತಿಷ್ಠತೆ, ವಿತಿಷ್ಠತೆ ಅಂತಾನೆ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಇದಷ್ಟು ಇಂಪಾರ್ಟೆಂಟ್ ಅಲ್ಲ. ಪ್ಲೀಸ್ ಲಿವ್ ಇಟ್ ಫಾರ್ ಚಾಯ್ಸ್ ಇರುತ್ತೆ. ಅದರಲ್ಲಿ ಕಾಂಪ್ಲೆಕ್ಸ್ ನಿಮಗೆ ಈಸಿ ಆಯಿತು ಅಂದರೆ ಜಸ್ಟ್ ಟೇಕ್ ಇಟ್. ಇಫ್ ಯು ಫೈಂಡ್ ಇಟ್ ಇಸ್ ಬಿಟ್ ಡಿಫಿಕಲ್ಟ್ ಅಂತಂದರೆ ಹ್ಯಾವ್ ಇಟ್ ಫಾರ್ ಚಾಯ್ಸ್. ನೆಕ್ಸ್ಟ್ ಆಲ್ಸೋ ಇದು ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಚಾಯ್ಸ್ಗೆ ಇಟ್ಕೊಳ್ಳಿ. ಜಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್. ತುಮುನ್ ಪ್ರತ್ಯಯ ಅಂತ ಪದಯುಕ್ತಂ ಕಾಮಪದಂ ಮನಃ ಪದಂ ವಾಚೇತ್ ಪ್ರತ್ಯಯಸ್ಯ ಮಕಾರಃ ಲುಪ್ಯತೆ. ಗಂತುಂ, ಪಠಿತುಂ, ಲೇಖಿತುಂ, ದ್ರಷ್ಟುಂ, ಉಪವೇಷ್ಟುಂ, ತುಮುನ ಅಂತ ಅವ್ಯ ಬರುತ್ತಲ್ಲ, ಅಲ್ಲಿ ಕಾಮ ಶಬ್ದ ಯೂಸ್ ಆಯಿತು ಅಂದರೆ, ತುಮುನ್ ಪ್ರತ್ಯಯಕ್ಕೆ ಕಾಮ ಶಬ್ದ ಯೂಸ್ ಆಯಿತು ಅಂದರೆ ಆ ತುಮುನ್ ಪ್ರತ್ಯಯದಲ್ಲಿರುವಂತಹ ಮಕಾರ ವಿಲ್ ಬಿ ಡಿಲೀಟೆಡ್. ಮಕಾರ ವಿಲ್ ಬಿ ಒಮಿಟ್ ಮಾಡಬೇಕು. ಗಂತುಂ ಅಂತ ಮೇಲ್ ಡಾಟ್ ಇದೆಲ್ಲ ಅನುಸ್ವಾರ, ಅದನ್ನು ತೆಗೆದ್ಬಿಟ್ಟು ಗಂತು ಕಾಮಃ. ನೆಕ್ಸ್ಟ್ ಗಂತುಂ ಮನಃ ಇದೆ. ಗಂತು ಅನ್ನೋದ್ರಲ್ಲಿ ಮೇಲ್ ಡಾಟನ್ನು ಒಮಿಟ್ ಮಾಡಿ ಗಂತು ಮನಾಹ ಅಂತ ಹೇಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ನ ಮಾಂಗ್ ಯೋಗೆ. ಇದು ಸ್ವಲ್ಪ 10, 11 and 12 ಆರ್ ಬಿಟ್ ಕಾಂಪ್ಲೆಕ್ಸ್ ಇದೆ ಇದು ಕಾನ್ಸೆಪ್ಟು. ಅದನ್ನು ಚಾಯ್ಸ್ಗೆ ಇಟ್ಕೊಳ್ಳಿ. ಅರ್ಥ ಆಯಿತು ಅಂದರೆ ಬರೀ ಈಸಿನೇ ಇದೆ. ಅರ್ಥ ಅಲ್ಲ, ನಿಮಗೇನೋ ಕಷ್ಟ ಅನಿಸಿದ್ರೆ ಅದನ್ನು ಚಾಯ್ಸ್ಗೆ ಇಟ್ಕೊಳ್ರಿ. ನ ಮಾಂಗ್ ಯೋಗೆ. ಮಾ ಮೀನ್ಸ್ ಡೋಂಟ್, ನಾಟ್ ಹಿಂದಿ ಮಾ. ನ ಮಾಂಗ್ ಯೋಗೆ ನಿಷೇಧಾರ್ಥಕ, ಪ್ರೊಹಿಬಿಷನ್. ಓಕೆ, ಪ್ರೊಹಿಬಿಷನ್ ಇರುತ್ತೆ ಇಲ್ಲಿ. ಮಾ ಪದಯೋಗೆ ಲಂಗ್ ನಿಮಿತ್ತ
ಅಡಾಗಮಸ್ಯ ಅಕಾರಃ ಲುಪ್ಯತೆ. ಲಂಗ್ ಲಕಾರ ಅಂದರೆ ಅ ಇಸ್ ಫಾಲೋಡ್ ಲಂಗ್ ಲಕಾರದಲ್ಲಿ. ಸೊ ಅಡಾಗಮಸ್ಯ ಅಕಾರಃ ಲುಪ್ಯತೆ. ಇಲ್ಲಿ ನೋಡಿ ಮಾ ಭೂತ್ ವಿಲಂಬ ಅಂತ ಇದೆ. ಮಾ ಭೂತ್ ವಿಲಂಬ, ಮಾ ಅಭೂತ್ ಇಸ್ ಈಕ್ವಲ್ ಟು ಮಾ ಭೂತ್. ಅಕಾರ ಏನಾಗುತ್ತೆ, ಲೋಪ ಆಗುತ್ತೆ, ಡಿಲೀಷನ್ ಲೋಪ ಆಗಿಬಿಡುತ್ತೆ ಅಂತ ಹೇಳಿ. ಇದು ಮೂರು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ನೋಡಿ. ಲೆಟ್ಸ್ ಮೇ ವೆರಿ ಈಸಿ ಹೇಳಿದ್ನಲ್ಲ, ಪಠತಿ ಸ್ಮ, ಲಿಖತಿ ಸ್ಮ, ಗಚ್ಚತಿ ಸ್ಮ, ಖಾದತಿ ಸ್ಮ. ಅದು ಗಚ್ಚತಿ, ಪಠತಿ, ಖಾದತಿ, ಲಿಖತಿ ಅವೆಲ್ಲ ಪ್ರೆಸೆಂಟ್ ಟೆನ್ಸು. ವೆನ್ ಸ್ಮ ಈಸ್ ಆಡೆಡ್ ಇಟ್ ಚೇಂಜಸ್ ಇಟ್ಸ್ ಮೀನಿಂಗ್ ಇಂಟು ಪಾಸ್ಟ್. ಭೂತಕಾಲ ಅರ್ಥದಲ್ಲಿ ಕೊಡ್ತದೆ. ಡೆಫಿನೇಷನ್ ಏನು ಹೇಳುತ್ತೆ, ವರ್ತಮಾನ ಕಾಲ ವಾಚಕ ಕ್ರಿಯಾಪದಸ್ಯ ಸ್ಮ ಯೋಗೆ ಭೂತಕಾಲಾರ್ಥ ಪ್ರಯೋಕ್ತವ್ಯ. ಭೂತಕಾಲಾರ್ಥ ಭವತಿ. ಪ್ರೆಸೆಂಟ್ ಟೆನ್ಸ್ ಇರೋದು ಸ್ಮ ಆ್ಯಡ್ ಆಗೋದ್ರಿಂದ ಏನಾಗುತ್ತೆ, ಪಾಸ್ಟ್. ಬಾಲಾಹ ಹಸಂತಿ ಸ್ಮ, ಮಕ್ಕಳು ನಗುತ್ತಿದ್ದರು. ಬರೀ ಹಸಂತಿ ಅಂತ ತಗೊಂಡ್ರೆ ನಗುತ್ತಾರೆ, ಸ್ಮ ಅಂತ ತಗೊಂಡ್ರೆ ಪಾಸ್ಟ್ ಕಂಟಿನ್ಯೂಸ್ ಆಗಿ ತಗೊಳ್ತೀವಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ಅಬೌಟ್ ಪದ ಪರಿಚಯಕ್ಕೆ ಕೇಳುವಂಥದ್ದು. ನೆಕ್ಸ್ಟ್, ಸಸಂಬಂಧಿಕ ಅವ್ಯಯಾನಾಂ ಲಕ್ಷಣಂ. ಅವ್ಯಯಗಳು ಅಂತಂದರೆ ನ ವ್ಯಯಂ ಭವತಿ ಇತಿ ಅವ್ಯಯಂ ಅಂತ ಹೇಳ್ತೀವಿ. ಯಾವ ಜೆಂಡರ್ ಇರ್ಬೋದು, ಯಾವ ನಂಬರ್ ಇರ್ಬೋದು, ಯಾವ ವಿಭಕ್ತಿ ಇರ್ಬೋದು, ಇಟ್ ಡಸಂಟ್ ಚೇಂಜ್. ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಲೇಸ್. ಯಾವುದಕ್ಕೂ ಚೇಂಜ್ ಆಗೋಲ್ಲ, ಅದು ಅವ್ಯಯಗಳು. ಸೊ ಯತ್ರ ತತ್ರ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ. ವೇರ್ ಯೂಸ್ ಮಾಡಿದಾಗ ದೇರ್ ಯೂಸ್ ಮಾಡ್ತೀವಿ, ವೆನ್ ಯೂಸ್ ಮಾಡಿದಾಗ ದೆನ್ ಯೂಸ್ ಮಾಡ್ತೀವಿ, ಒನ್ ಯೂಸ್ ಮಾಡಿದಾಗ ಹಿ, ಒನ್ ಹೂ ಅಂತ ಹೇಳ್ತೀವಲ್ಲ ಆ ಥರ ಯೂಸ್ ಮಾಡ್ತೀವಿ. ವೇರ್ ದೇರ್, ವೆನ್ ದೆನ್, ಹಿಯರ್ ದೇರ್ ಅಂತ ಯೂಸ್ ಮಾಡ್ತೀವಲ್ಲ ಆ ಥರ. ಯತ್ರ ತತ್ರ ಅಂದರೆ ಸಾಹಚರ್ಯ ಮೀನ್ಸ್ ಅಲಾಂಗ್ ವಿತ್. ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಲ್ಲ, ಅದನ್ನು ಬಿಟ್ಟು ಇದಿರಲ್ಲ ಅಂತ. ಸೊ ಯತ್ರ ಧೂಮಃ ತತ್ರ ವನ್ಹಿ. ವೆನ್ ವಿ ಫೈಂಡ್ ಸ್ಮೋಕ್ ಸಮ್ವೇರ್, ಆಗ ನೋಡಿದ್ರೆ ಏನನ್ಸುತ್ತೆ, ದೇರ್ ಮೈಟ್ ಬಿ ಸಮ್ ಫೈರ್ ಅಂತ ಅನಿಸುತ್ತೆ. ವೆನ್ ವಿ ಸಿ ಎನಿವೇರ್ ವೆನ್ ವಿ ಸಿ ಸ್ಮೋಕ್, ಹೊಗೆಯನ್ನು ನೋಡಿದ್ವಿ ಅಂದರೆ ಏನನ್ಸುತ್ತೆ, ಅಲ್ಲಿ ಬೆಂಕಿ ಹತ್ತಿದೆ ಅಂತ ಹೇಳ್ತೀವಿ. ಹೊಗೆ ಇದೆ ಅಂದರೆ ಅಲ್ಲಿ ಬೆಂಕಿ. ಎಲ್ಲಿ ಹೊಗೆ ಇದೆಯೋ, ಎಲ್ಲಿ ಧೂಮವಿದೆಯೋ ಅಲ್ಲಿ ಅಗ್ನಿ ಇದೆ, ಬೆಂಕಿ ಇದೆ ಅಂತ. ಸಾಹಚರ್ಯೆ ಅದು ಕೂಡ ಯತ್ರ ಮೀನಾಹ ತತ್ರ ಜಲಂ. ಮೀನಿರೋ ಕಡೆ ಏನಿರಲೇಬೇಕು, ಜಲ ಇರಬೇಕು. ಜಲ ಇಲ್ಲ ಅಂದರೆ ಮೀನಿರೋದಿಲ್ಲ. ಸೊ ಯತ್ರ ಮೀನಾಹ ತತ್ರ ಜಲಂ, ಎಲ್ಲಿ ಮೀನುಗಳಿರುತ್ತೋ ಅಲ್ಲಿ ಜಲ ಇದ್ದೇ ಇರುತ್ತೆ ಅಂತ ಅರ್ಥ. ಓಕೆ, ಯಾವತ್ ತಾವತ್ ಅದನ್ನು ಹೇಗೆ ಗೊತ್ತಾಗತ್ತೆ ನಮಗೆ? ಅಲ್ಲಿ ಬರ್ಡ್ಸ್ ಎಲ್ಲ ಹಾರಾಡ್ತಾ ಇರುತ್ತೆ ಅಂತಂದರೆ ಅಲ್ಲಿ ದೇರ್ ಮೈಟ್ ಬಿ ಪಾಂಡೋ, ರಿವರೋ, ಲೇಕೋ ಏನೋ ಇದೆ ಅಂತ. ಅಲ್ಲಿ ಮೀನಿಗೋಸ್ಕರ ದೇ ಆರ್ ಜಸ್ಟ್ ಫ್ಲೈಯಿಂಗ್ ಅರೌಂಡ್ ದ ಲೇಕ್ ಅಂತ ತಿಳ್ಕೊಳ್ತೀವಿ. ಸೊ ವೆನ್ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅರೌಂಡ್ ಸಮ್ವೇರ್ ಅಂತಂದರೆ ದೇರ್ ಮೈಟ್ ಬಿ ವಾಟರ್ ಅಂತ ಗೊತ್ತಾಗುತ್ತೆ ನಮಗೆ. ಯಾಕೆ ಅವು ಓಡಾಡ್ತಾ ಇರ್ತವೆ ಅಂದರೆ ಬಿಕಾಸ್ ಆಫ್ ದೇರ್ ಫುಡ್. ಫುಡ್ ಇರುತ್ತೆ ನೀರಲ್ಲಿ, ಫಿಶ್ ಇರುತ್ತೆ, ಕ್ರ್ಯಾಬ್, ಅಕ್ವಾಟಿಕ್ ಅನಿಮಲ್ಸ್ ಇರುತ್ತಲ್ಲ, ಅದನ್ನು ತಿನ್ನೋದಕ್ಕೆ ಇರುತ್ತೆ ಅಂತ ಹೇಳ್ತೀವಿ. ಯಾವತ್ ತಾವತ್ ಇಟ್ ಸೇಸ್ ಅವಧಿ ಸೂಚನಾರ್ಥೆ, ಅನ್ಲೆಸ್ ಆರ್ ಅಂಟಿಲ್ ಅಂತ ಹೇಳ್ತೀವಲ್ಲ, ದಿಸ್ ಇಸ್ ಅಬೌಟ್ ಅವಧಿ ಸೂಚನ. ಲೋಕೆ ಯಾವತ್ ವೇದಾಹ ಭವಂತಿ ತಾವತ್ ಸಂಸ್ಕೃತ ಭಾಷಾ ಅಪಿ ಪ್ರಚಲಿಷ್ಯತಿ. ಅಂಟಿಲ್ ಇನ್ ದಿಸ್ ಯೂನಿವರ್ಸ್, ಅಂಟಿಲ್ ದ ವೇದಾಸ್ ಆರ್ ದೇರ್, ಅಲ್ಲಿವರೆಗೂ ನಮಗೇನಿರುತ್ತೆ, ದೇರ್ ವಿಲ್ ಬಿ ಸಂಸ್ಕೃತ ಅನ್ನೋದು ಇದ್ದೇ ಇರುತ್ತೆ. ವೇದಕ್ಕೆ ಸಾವಿಲ್ಲ. ಅಮರ, ವೇದಾಸ್ ಆರ್ ಅಮರ, ಇಮ್ಮಾರ್ಟಲ್. ನೆಕ್ಸ್ಟ್, ಯದಾ ತದಾ, ವೆನ್ ದೆನ್, ಕಾಲಸೂಚಕ. ಇಟ್ ಸೇಸ್ ಅಬೌಟ್ ದ ಟೈಮ್. ಯದಾ ಗುರುಃ ಕಕ್ಷಾಂ ಪ್ರವಿಶತಿ ತದಾ ಛಾತ್ರಾಃ ಉತ್ತಿಷ್ಠಂತಿ. ಯದಾ, ವೆನ್ ದ ಟೀಚರ್ enters into the classroom, the students will stand. ಓಕೆ, ಸೊ ಯದಾ ಗುರುಃ ಕಕ್ಷಾಂ ಪ್ರವಿಶತಿ, ಯಾವಾಗ ಟೀಚರು ಕ್ಲಾಸಿಗೆ ಎಂಟರ್ ಆಗ್ತಾರೆ ಆವಾಗ ಛಾತ್ರಾಃ ಉತ್ತಿಷ್ಠಂತಿ, ಮಕ್ಕಳು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಎದ್ದು ನಿಂತ್ಕೋತಾರೆ. ಯಥಾ ತಥಾ ಸಾದೃಶ್ಯಾರ್ಥೆ, ದ ಸಿಮಿಲ್ಯಾರಿಟಿ, ಇಟ್ ಶೋಸ್ ದ ಸಿಮಿಲ್ಯಾರಿಟಿ. ಅಲ್ಲಿ ಮೀನಿಂಗ್ಸ್ ಬರ್ಕೊಂಡ್ರಿ ನೀವು ಇಂಗ್ಲೀಷಲ್ಲಿ, ನಿಮಗೆಲ್ಲ ಗೊತ್ತಾಗಲಿಲ್ಲ ಅಂದರೆ ಯು ಕ್ಯಾನ್ ರೈಟ್. ಸಾಹಚರ್ಯ ಮೀನ್ಸ್ ದ ನೋ ಎಕ್ಸೆಪ್ಷನ್. ನೆಕ್ಸ್ಟು ಅವಧಿ ಸೂಚನಾರ್ಥ ಮೀನ್ಸ್ ಇಟ್ ಸೇಸ್ ಅಬೌಟ್ ದ ಟೈಮ್. ಕಾಲ ಸೂಚನಾರ್ಥ ಮೀನ್ಸ್ ದಿಸ್ ಇಸ್ ಆಲ್ಸೋ ಟೈಮ್ ಹೇಳೋದು, related to time. Yatha tata sadrishyarthe, similarity, it shows about the similarity. Yatha raja tata prajaha, as the king so the citizens, so his people. If the king is lazy, definitely the citizens will also be lazy.
If the king is brave and energetic, the citizens will also be the same. Okay, so yatha tatha adu sadrishyarthi. Yatha mata tatha putri. Best example, live example, practically we can feel. Yatha mata tatha putri, yatha pita tatha putraha. Okay, next, yadyapi tathapi. Ekasya nishedarthe. ಒಂದಿದ್ದು ಇನ್ನೊಂದು. ಫಾರ್ ಎಕ್ಸಾಂಪಲ್, ದೋ ಹಿ ವಾಸ್ ಇಲ್, he participated very actively. He has written his exam very neatly. Though his handwriting was worst, he has attempted all the questions with the right answer. Ididdu adilla ಅಂತಂದ್ಬಿಟ್ಟು ಏನದು, ಯದ್ಯಪಿ ತಥಾಪಿ ಏಕಸ್ಯ ನಿಷೇಧಾರ್ಥೆ. ಅದು ಯದ್ಯಪಿ ಜಲಾಶಯೇ ಜಲಮಸ್ತಿ ತಥಾಪಿ ನಲೇನ ನಾಗಚ್ಚತಿ. ಯದ್ಯಾಪಿ ಜಲಾಶಯೇ ಜಲಮಸ್ತಿ, ದರ್ ಇಸ್ ಅ ವಾಟರ್ ಇನ್ ದ ಸೋರ್ಸ್. ವಾಟರ್ ಸೋರ್ಸಲ್ಲಿ ನೀರಿದೆ, ಆದರೂ ಕೂಡ ನಲ್ಲಿಯಲ್ಲಿ ನೀರು ಬರ್ತಿಲ್ಲ. ನೀರಿದ್ದರೂ ಅಲ್ಲಿ ನೀರಿದ್ದರೂ ಇಲ್ಲಿ ಬರ್ತಿಲ್ಲ. ಓಕೆ, ಆ ಥರ ಅಂದರೆ ನಿಷೇಧಾರ್ಥದಲ್ಲಿ ಇದು ಪ್ರಾಹಿಬಿಷನ್, ಬರ್ತಿಲ್ಲ ಅನ್ನೋದು. ಯದಿ ತರ್ಹಿ ಕಾರ್ಯಕಾರಣ ಭಾವೆ, ಇಫ್ ಸೋ ಅಂತ ಯೂಸ್ ಮಾಡ್ತೀವಲ್ಲ, ಕಾರ್ಯಕಾರಣ ಭಾವೆ. ಜನಾಃ ಯದಿ ಸಂಸ್ಕೃತಂ ಪಠಂತಿ ತರ್ಹಿ ಸಂಭಾಷಣಂ ಕರ್ತುಂ ಶಕ್ನುಮಃ. ಯದಿ ಸಂಸ್ಕೃತಂ, ಜನಾಃ ಯದಿ ಸಂಸ್ಕೃತಂ ಪಠಂತಿ ತರ್ಹಿ ಸಂಭಾಷಣಂ ಕರ್ತುಂ ಶಕ್ನುಮಃ, ಶಕ್ನುಯುಃ. If the people read Samskrita, then they will be able to converse in Sanskrit. They can understand the Sanskrit sentences. How much able you are, I don't know. ಯಾಕಂದರೆ ನೀವು ಮನಸ್ಸು ಕೊಟ್ಟು ಓದಿದ್ರೆ ಖಂಡಿತ ನಿಮಗೆ ಒಂದು ಸೆಂಟೆನ್ಸ್ ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗ್ತಿತ್ತು. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಯು ಡಿಸೈಡ್ ಯುವರ್ ಸೆಲ್ಫ್, ಜಸ್ಟಿಫೈ ನೀವೇ ಮಾಡ್ಕೊಳ್ರಿ. ಓಕೆ, ಸೊ ಯದಿ ತರ್ಹಿ, ಇಫ್ ಸೊ, ಇಫ್ ದೇ ವರ್ಕ್ ಸೊ ದೇ ವಿಲ್ ಗೆಟ್, ಆ್ಯಸ್ ಯು ಸೊ ಯು ರೀಪ್. ಓಕೆ, ಸೊ ಈ ರೀತಿ ಜನಾಃ ಯದಿ ಸಂಸ್ಕೃತಂ ಪಠಂತಿ ತರ್ಹಿ ಸಂಭಾಷಣಂ ಕರ್ತುಂ ಶಕ್ನುಮಃ. ಓಕೆ, ಸೊ ದಿಸ್ ಇಸ್ ಅಬೌಟ್ what is this grammar part, which is about upayuktaha vyakarana niyamaha. Upakarana vyakarana niyamaha. This is about the grammar part. Dhanyavadaha.